ನಿನ್ನೆ ನಮ್ಮ ರಾಜಧಾನಿಯಾಗಿರೋ ಬೆಂಗಳೂರಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಯಾವುದೋ ಒಂದು 4 ಜನ ಯೂಸ್ಲೆಸ್ ನನ್ನ ಮಕ್ಕಳು ನಮ್ಮ ವಿಷ್ಣು ಸರ್ ಫೋಟೋ ಮುಂದೆ ನಿಂತ್ಕೊಂಡು ಏನೋ ಅಸಭ್ಯವಾಗಿ ನಡ್ಕೊಂಡಿದ್ದಾರೆ. ಈ ನನ್ನ ಮಕ್ಕಳು ನೋಡಿ ಒಂದು ಸಲ ವಿಡಿಯೋನ ಹೇಗಿದೆ ಅಂತ. ನೋಡಿ ಒಂದ್ಸಲ ಈ ನನ್ನ ಮಗ ಒಡೆನೇ ಹಿಡ್ಕೊಂಡು ಸೆಡೆ ಥರ ನಮ್ಮ ವಿಷ್ಣು ಸರ್ಗೆ ತಿನ್ನೋ ಅಂತ ಏಕವಚನದಲ್ಲಿ ಮಾತಾಡ್ತವನೆ. ಮರ್ತ್ಬಿಟ್ಟಿದೆಯೇನೋ ಕನ್ನಡದಲ್ಲಿ ಕರ್ನಾಟಕದಲ್ಲಿದೆಯಾ ಅಂತ ನಿನಗೆ ಹಾಕೊಂಡು ಗುಮ್ತಾರೆ. ಆ್ಯಕ್ಚುಲಿ ಇದೊಂದು ವಿಡಿಯೋ ಆಗಿದೆ, ನೋಡಿ ಒಂದ್ಸಲ. ದಾದಾ ಬಗ್ಗೆ ಕೆಟ್ಟದಾಗ ಒಂದು ಮಾಡಿ ಒಂದು ವಿಡಿಯೋ ಬಿಟ್ಟಿದ್ದು ಇನ್ಸ್ಟಾಗ್ರಾಮಲ್ಲಿ. ಸಾನ್ವಿ ಬಾ 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 ಅಂತ ಏನೋ ಒಂದು ಇನ್ಸ್ಟಾಗ್ರಾಮಲ್ಲಿ ಬಿಟ್ಟಿದ್ದು. ಅದು ಮಾಡಿದ್ದು ತಪ್ಪು ಅಂತ ಮಕ್ಕಳಿಗೆ ಹೇಳ್ಬೇಕು ಅಂತ ಅವ್ರ ತಂದೆ ತಾಯಿ ಬಂದು ಕ್ಷಮೆ ಕೇಳ್ಕೊಂಡು ಮಾಡಿದ ತಪ್ಪು ಅಂತೇಳಿ ಕ್ಷಮೆ ಕೇಳಿ ಆ ಮಕ್ಕಳಿಗೆ ಏನ್ ಪಾಠ ಕಲಿಸ್ತಾ ಇದ್ದಾರೆ. ಜೆಪಿ ನಗರ ಸ್ಟೇಷನ್ ಅಲ್ಲಿ ಅದು ಆಗಿದೆ. ಅವ್ರು ಕ್ಷಮೆ ಕೇಳಿದ್ದಾರೆ. ದಯವಿಟ್ಟು ಕ್ಷಮಿಸಿಲ್ಲ. ನಾವು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೂ ವಿಶೇಷವಾಗಿ ಕ್ಷಮೆ ಕೇಳ್ತೀವಿ. ನಾವು ಅಭಿಮಾನಿಗಳೇ. ಗುರು ಸುಮ್ಮನೆ ಕೆಣಕಿದ್ರೇ ಬಿಡಲ್ಲ, ಇನ್ನು ವಿಷ್ಣು ಸರ್ ಫ್ಯಾನ್ಸ್ಗಳನ್ನ ಕೆಣಕಿದ್ರೆ ಬಿಡ್ತೀವ? ಸುಮ್ಮನೆ ಹಾಕೊಂಡು ಗುಮ್ಬಿಡ್ತಾರೆ. ಈ ನನ್ನ ಮಕ್ಕಳಿಗೆ ಗೊತ್ತಿದ್ದು ಈ ಥರ ಮಾಡ್ತಾರೋ ಇಲ್ಲ ಗೊತ್ತಿಲ್ಲದೆ ಈ ಥರ ಮಾಡ್ತಾರೋ ಹಾಕೊಂಡು ಗುಮ್ಮಿದ್ದಾರೆ. ಈಗ ಅಪ್ಪ ಅಮ್ಮನಿಗೆಲ್ಲ ಇವರೇನಾದರೂ ಇವ್ರ ಅಪ್ಪ ಅಮ್ಮ ಸತ್ತೋದ್ರೆ ಈ ತಿತ್ತಿಗೆ ಒಡೆ ಇಡ್ತಾರಲ್ಲ, ಆಗಲೂ ಹೇಳ್ತಾನೆ ಇವ್ರ ಅಪ್ಪನ ಮುಂದೆ, ಅಪ್ಪ ತಾಳ ತಿನ್ನ ಮುಚ್ಕೊಂಡು ಏನೋ ನೋಡ್ತಾ ಇದೆಯಾ ಅಂತ. ನನ್ನ ಮಕ್ಳಿಗೆ ಹಾಕೊಂಡು ಸರಿ ಗುಂಬೆಗೆ ಗುರು. ಇವ್ರ ಅಪ್ಪ ಅಮ್ಮ ಕ್ಷಮೆ ಕೇಳೋದಲ್ಲ, ಈ ನನ್ನ ಮಕ್ಳನ್ನ ಹಿಡ್ಕೊಬಂದು ಗುಮ್ಮಿ ಆಮೇಲೆ ಕೇಳಿಸ್ಬೇಕು ಕ್ಷಮೆನ. ಈ ನನ್ನ ಮಕ್ಕಳಿಗೆ ಅವ್ರ ಅಪ್ಪ ಅಮ್ಮ ಸತ್ತೋಗ್ಬಿಟ್ರೆ ಅವ್ರ ಮುಂದೆ ತಿತ್ತಿಗೆ ಒಡೆ ಇಡ್ತಾರಲ್ಲ, ಆಗಲೂ ಕೇಳ್ತಾನೆ, ಅಪ್ಪ ತಗೊಳ್ಳೋ ತಿನ್ನೋ, ಯಾಕೆ ಮುಖ ನೋಡ್ತಾ ಇದೆಯಾ ಕಳ್ಳನ ಮಗನೇ ಅಂತ ನಾನು ಹೇಳ್ತಾನೆ ಅನ್ಸುತ್ತೆ ನನ್ನ ಮಗ. ಆ ಹುಡುಗಿ ನಗ್ತೋಳೆ ಗುರು, ಲಿಟ್ರಲಿ. ಅವನಮ್ಮನ ಏನು ಅನ್ಕೊಂಡವಳು ಅವಳು? ತಲೆ ಕೆಟ್ಟಾಗೈತೆ ಅವಳಿಗೆ, ಹುಚ್ಚಿನ ಅವಳು ಏನಾದರೂ. ಅವ್ರ ಅಪ್ಪ ಅಮ್ಮ ನೋಡು, ಅಪ್ಪ ಅಮ್ಮ ಹೆಂಗೆ ಕೇಳ್ತಾವೆ ಕ್ಷಮೆನ. ಜನ ತಿಳ್ಕೊಬೇಕು ಗುರು, ಲಿಟ್ರಲಿ. ನಮ್ಮ ಜನ್ರೇಷನ್ ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ಸೊ ಇದಾಗಿತ್ತಪ್ಪ ಇವತ್ತಿನ ವೀಡಿಯೋ.